ಇನ್ಸ್ಟಾಗ್ರಾಮಲ್ಲಿ ರೀಲ್ ನೋಡ್ತಾ ಇದ್ದೆ, ಉಡುಪಿಯಲ್ಲಿ ಒಂದು ಬಿಗ್ಗೆಸ್ಟ್ ಪಿಜ್ಜಾ ಪ್ಲೇಸ್ ಓಪನ್ ಆಗಿದೆ ಅಂತ ನೋಡಿದೆ. ಸೊ ಏನು ಎಷ್ಟು ದೊಡ್ಡದಿರ್ತದೆ ಬಿಗ್ಗೆಸ್ಟ್ ಪಿಜ್ಜಾ ಅಂತೇಳಿ ನೋಡುವ ಆಸೆ ಆಯಿತು. ಸೊ ನಾನು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬಲ್ಲಿ ತುಂಬ ಜನ ಬಿಗ್ಗೆಸ್ಟ್ ಪಿಜ್ಜಾವನ್ನು ಟ್ರೈ ಮಾಡೋದೆಲ್ಲ ನೋಡಿದ್ದೇನೆ. ಸೊ ಯಾಕೆ ನಾವು ಸಹ ಟ್ರೈ ಕೊಡಬಾರ್ದು ಅನ್ನೋ ಥಿಂಕ್ ಬಂತು. ಸೊ ಅಣ್ಣ ಊರಲ್ಲೇ ಇದ್ದ. ಸೊ ವರ್ಕಸ್ ಎಲ್ಲ ಆಯಿತು ಬೇಗ. ಸೊ ಹೋಗುವ ಅಂತ ಪ್ಲ್ಯಾನ್ ಮಾಡಿದ್ದೇನೆ. ಸೊ ಅಣ್ಣವಾ, ಸೊ ಉಡುಪಿಯಲ್ಲಿ ಬಿಗ್ಗೆಸ್ಟ್ ಪಿಜ್ಜಾ ಪ್ಲೇಸ್ ಓಪನ್ ಆಗಿದೆ, ಹೋಗೋಣ. ಎಷ್ಟು ದೊಡ್ಡದುಂಟು? ಡೆಫಿನೆಟ್ಲಿ ನಾನು ತಿಂತೇನೆ. ಅದರಲ್ಲಿ ದೊಡ್ಡ ಎಷ್ಟು ದೊಡ್ಡದಿರ್ಬೋದು. ಸೊ ನೀನು ಹೇಳ್ತಿದ್ಯಾ ನೀನು ಒಬ್ಬನೇ ಆ ದೊಡ್ಡ ಪಿಜ್ಜಾ ಅಂತ ತಿಂತೀಯ? ಡೆಫಿನೆಟ್ಲಿ ತಿಂತೇನೆ. ಹರೀಶ ಎಸ್, ನಾನು ತಿನ್ಲಿಕ್ಕೆ ಆಗ್ಲಿಲ್ಲ, ನಾನೇ ಬಿಲ್ ಕೊಡ್ತೇನೆ. ಮತ್ತೆ ನೀ ಎಂತ ಕೇಳ್ತೀಯ ಅದು ಕೊಡ್ತೇನೆ. ಗೈಸ್, ಇದಕ್ಕಿಂತ ದೊಡ್ಡ ಎಂತ ಬೇಕು? ಆಮೇಲೆ ಎಂತ ಅಂತ ಹೇಳಿದ್ರೆ, ಸೊ ನೀನೆಂತ ಇಡೀ ಜಸ್ಟ್ ತಿನ್ಲಿಕ್ಕೆ ನಾನು ಬಿಡೋದಿಲ್ಲ. ಸೊ ನಿಂಗೆ 30 minutes ಟೈಮ್ ಪೀರಿಯಡ್ ಕೊಡ್ತೇನೆ. ಸೊ ಅದ್ರಲ್ಲಿ ನೀನು ಒಬ್ಬನೇ ತಿಂದರೆ ನಾನು ಎಂತ ಬೇಕು ಅದು ನಾನು ಇವತ್ತಿನ ಬಿಲ್ ಕಂಪ್ಲೀಟ್ಲಿ ನಾನು ಪೇ ಮಾಡ್ತೇನೆ. ಅದರ್ವೈಸ್ ನೀನು ಬಿಲ್ ಪೇ ಮಾಡಬೇಕು. 30 minutes ಸ್ವಲ್ಪ ಕಷ್ಟ ಆಗ್ಬೋದು ನೋಡುವ, ಬಟ್ ಟ್ರೈ ಮಾಡ್ತೇನೆ. ಬಟ್ ಲೈಫಲ್ಲಿ ಚಾಲೆಂಜ್ ಇರ್ಬೇಕು ಗೈಸ್. ಗೋ ವಿತ್ ದ ಫ್ಲೋ. ಸೊ ಡೆಫಿನೆಟ್ಲಿ ಟ್ರೈ ಮಾಡ್ತೇನೆ, ಎಷ್ಟೇ ದೊಡ್ಡದಿರ್ಲಿ. ಪಿಜ್ಜಾಗೋಸ್ಕರ ಇದು ತಗ್ಗೋದೇ ಇಲ್ಲ. ಸೊ ನನಗೆ ಅನಿಸೋದಿಲ್ಲ, ಬಿಕಾಸ್ ತುಂಬ ದೊಡ್ಡುಂಟು. ಸೊ 30 minutes ಅಲ್ಲಂತೂ ಸಾಧ್ಯವೇ ಇಲ್ಲ. ಸೊ ನೋಡುವ ಅಲ್ಲ. ನೆಕ್ಸ್ಟ್ ಶಾಟ್ ಇನ್ ದ ಪ್ಲೇಸ್. ನಾವೀಗ ಬಂದಿರೋದು ಲಾಪಿನೋ ಪಿಜ್ಜಾ ಅಂತ ಹೇಳಿ, ಸರ್ವಿಸ್ ಬಸ್ ಸ್ಟ್ಯಾಂಡ್ ಹತ್ರವೇ ಇರೋದು. ಯಾರಿಗಾದ್ರು ಬರ್ಲಿಕ್ಕಿದ್ರೆ ಬನ್ನಿ. ಸೊ ನೆಕ್ಸ್ಟು ರೆಡ್ ಡಾಟ್ ಅಲ್ಲ, ಸೋಚ್ ಹತ್ರ. ಸೊ ನೋಡು ಅವ್ರದ್ದು ಆಫರ್ಸ್ ಎಲ್ಲ ಏನುಂಟು ಕೇಳ್ತೇನೆ. ಯಾರ್ಸ್ ಎಲ್ಲ ಸೊ ನೋಡು ಎಂತ ಆಫರ್ಸ್. ವೆಡ್ನೆಸ್ಡೇ ಆ್ಯಂಡ್ ಫ್ರೈಡೇ ಬೈ 1 get 1 ಫ್ರೀ ಇರ್ತದೆ. ನೋಡಿ ಆ ದಿನ ಬರೋದಾದ್ರೆ ಯಾರಾದ್ರು ಬನ್ನಿ ಆ ದಿನ. ಸೊ ನಾವು ಥರ್ಸ್ಡೇ ಬರ್ತಿದ್ದೇವೆ. ನೋಡು ನನಗೆ ಇದು ಚಾಕೋಲಾವಾ ಕೇಕ್ ಮತ್ತು ಬೇರೆ ಮ್ಯಾಕ್ ಆ್ಯಂಡ್ ಚೀಸ್ ಟ್ರೈ ಮಾಡೋದಾ? ನಾನು ಮ್ಯಾಕ್ ಆ್ಯಂಡ್ ಚೀಸ್ ಟ್ರೈ ಮಾಡ್ತೀನಿ. ಮ್ಯಾಕ್ ಆ್ಯಂಡ್ ಚೀಸ್ ಒಳ್ಳೆ ಇರ್ತದೆ ನಾನು ಕೇಳಿದ್ದೇನೆ. ಸೊ ನನಗೆ ಯಾವಾಗ ವಿಡಿಯೋ ಮಾಡೋದು ಕೋಲ್ಡ್ ಆಗಿರ್ತದೆ, ಯಾಕೆಂದ್ರೆ ಗೊತ್ತಿಲ್ಲ. ಇಲ್ಲೇನೋ ಸಮಸ್ಯೆ ಇದೆ. ಯಾವಾಗ ವಿಡಿಯೋ ಮಾಡುವಾಗ ಸಹ ಇದೊಂದು ಪ್ರಾಬ್ಲಮ್ ಉಂಟು. ಅಲ್ಲ, ಊರಿಗೆ ಬಂದಾಗೆಲ್ಲ ಒಂದು ಫುಲ್ ಕೋಲ್ಡ್, ಈಗ ಮಳೆಗಾಲಕ್ಕೆಲ್ಲ ಬಿಸಿ ನೀರು ಕುಡಿಯೋದಿಲ್ಲ. ಒಂದೇ ದಿನ ಮತ್ತೆ ಸರಿ ಆಗ್ತದೆಲ್ಲ. ಸೊ ಓಕೆ, ಆರ್ಡರ್ ಮಾಡ್ತೇವೆ ನಾವು. ಸೊ ಅದರ ಹೆಸರು ಜಾಯಿಂಟ್ ಪಿಜ್ಜಾ ಅಂತ ಹೇಳಿ. ಸೊ ಇವತ್ತು ಅವೈಲೇಬಲ್ ಉಂಟು ಅಂತ ಹೇಳಿ. ಸೊ ಯಾವ ದಿನ ಅವೈಲೇಬಲ್ ಇರುವುದಿಲ್ಲ ಅಂತ ಹೇಳಿ ಕೇಳುವ. ಸೊ ಅದು ಸಹ ವೆರಿ ಇಂಪಾರ್ಟೆಂಟ್. ಸೊ ಪ್ರೈಸ್ ಎಷ್ಟು ಅಂತ ಕೇಳ್ತೇವೆ. ಸೊ ನೋಡುವ, ಲೆಟ್ಸ್ ಗೋ. सब ऑन द डेज अवेलेबल सब उसमें कौन सा मतलब फ्लेवर कौन सा है, मतलब कैसे कोई भी फ्लेवर ले सकते. ओके 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 हाँ सही है. किसी को हम जैंट बना सकते हैं. ಮಿಕ್ಸ್ ಮಾಡ್ಬೋದಾ ಅಣ್ಣ? ಮಿಕ್ಸ್ ಮಾಡ್ಬೋದಾ ಕೇಳಿ, ಎಲ್ಲ ಬೇರೆ 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 सब अलग अलग कर सकते हैं क्या? मतलब कितने पीसेस होते हैं उसमें? उसमें आपका 8 पीसेस होगा. 8 पीसेस होते हैं. दो अलग अलग कर सकते हैं क्या? दो नहीं होगा, सिर्फ एक ही पूरा एक ही होता है. एक होगा या आपका चार आएगा. 4 आएगा. आप हाफ एंड हाफ कर सकते हो. हाँ हाफ एंड हाफ भी कर सकते हैं. हाँ ಗೈಸ್, ಇದರಲ್ಲಿ ತುಂಬ ಡಿಫ್ರೆಂಟ್ ವೆರೈಟೀಸ್ ಉಂಟು. ಮಾನ್ಸ್ಟರ್ ಮತ್ತು ಜೈಂಟ್ ಎಲ್ಲ. ಸೊ ಮಾನ್ಸ್ಟರ್ ಎಷ್ಟು ದೊಡ್ಡದಿರ್ತದೆ ಅಂತೇಳಿ ಈಗ ತೋರಿಸ್ತೇನೆ ನಿಮಗೆ. ನಂಗೆ ಗೊತ್ತಿಲ್ಲ, ಆ ಫೈನಲ್ ದೊಡ್ಡ ಬಾಕ್ಸ್ ಉಂಟಲ್ಲ ಅಷ್ಟು ದೊಡ್ಡದಿರ್ತದೆ ಮಾನ್ಸ್ಟರ್. ಸೊ ನಂಗೆ ಗೊತ್ತಿಲ್ಲ ತಿಂತಾನೆ ಇಲ್ವಾ ಅಂತೇಳಿ. ಅರೌಂಡ್ ಎಷ್ಟಾಯ್ತು ಅಣ್ಣ ಇದು ಲೈಟಿಂಗ್ಸ್ ಒಳಗೆ? ಅದು ಬಾಕ್ಸ್ ನೋಡಿದ್ರೆ ಹೆದರಿಕೆ ಆಗ್ತದೆ. ಎಷ್ಟು ಸ್ಲೈಸ್ ಇರ್ತದೆ? कितना स्लाइस होता है इसमें? 8 स्लाइस आता है. ಸೊ 1000 ಎಷ್ಟಾಯ್ತು ಪ್ರೈಸ್? 1600. ಓಹ್ ಹೌದಾ? ಸೊ ಗೈಸ್, ಅವ್ನು ತಿಂದರೆ ನಾನು ಕೊಡಬೇಕಷ್ಟು ನೋಡುವ. ಎನಿವೇಸ್, ತಿನ್ಲಿಕ್ಕಾಗಾದ್ರೆ ನಾಳೆ ಮನೆಗೆ ಹೋಗಿ ನಾಳೆ ಇಟ್ಕೊಂಡು ಹೋಗ್ತೇವೆ, ನಾಳೆ ತಿಂತೇವೆ ಅಷ್ಟೇ. ಫ್ರಿಜ್ಜಲ್ಲಿ ಇಟ್ಟು 1500 1550 ಎರಡು ಕಾಂಬಿನೇಷನ್ ಮಾಡ್ತೇವೆ. ಸೊ ಯಾರಾದ್ರು ಟ್ರೈ ಮಾಡೋದಾದರೆ ಅವ್ರು ಹೇಳ್ತಾರೆ 4 ಟೈಪ್ ಪಿಜ್ಜಾ ಮಾಡ್ಬೋದು. ನಾವು 2 ಟೈಪ್ ಮಾಡಿ. ಹೌದು. ಸೊ ನಾವು ಈಗ ಪನ್ನೀರ್ ಬಟರ್ ಮಸಾಲ ಒಂದು ಮತ್ತು ಪೆರಿ ಪೆರಿ ಪನ್ನೀರ್ ಅಂತ ಹೇಳಿ 2 ಮಾಡಿದ್ದೇವೆ. ಸೊ ಮಾಡೋದಾದರೆ ಯಾರಾದರೂ ಕಸ್ಟಮೈಸೇಷನ್ 4ವರೆಗೆ ಮಾಡ್ಬೋದು. ಸೊ ನೋಡೋ ಹೇಗಿರ್ತದೆ ಅಂತ ಹೇಳಿ. ಬಟ್ ತಿನ್ಲಿಕ್ಕೆ ಆಗದೆ ಹೇಳಿದ್ದಾರೆ ಪ್ಲೀಸ್. 1600
ಓಕೆ ಗೈಸ್ ಲೆಟ್ಸ್ ಸಿ. ಗೈಸ್ ಪಿಜ್ಜಾ ರೆಡಿ ಆಯಿತು. ಸೊ ಇಲ್ಲಿ ನೋಡ್ಬೋದು ಬರ್ತಾ ಉಂಟು ಗೈಸ್. ಅಂತ ಅನ್ನ ಎಂತ ಅನಿಸ್ತದೆ, ತಿನ್ಬೋದು ಅನಿಸ್ತದ? ನೋಡು, ಟ್ರೈ ಮಾಡು. ಓಕೆ ಗೈಸ್, ಟೈಮರ್ ಇಡ್ತೇನೆ ನಿಲ್ಲಿ. ಗೈಸ್ 30 ಮಿನಿಟ್ಸ್ ಇಟ್ಟಿದ್ದೇನೆ ಟೈಮರ್. ಸೊ ನೋಡುವ ತಿಂತಾನ ಇಲ್ವಾ ಅಂತೇಳಿ. ಸೊ ಅಣ್ಣ ಎಂತ ಅನಿಸ್ತದೆ, ತಿಂತ ಅನಿಸ್ತದೆ? ಕಷ್ಟ ಉಂಟು, ತುಂಬ ಜಾಸ್ತಿ ಉಂಟು. ಫಸ್ಟಿಗೆ ಡಿಪೆಂಡ್ ಇದು ಮಾಡ್ಬೇಕು, ಫಸ್ಟಿಗೆ ಧೈರ್ಯವಾಗಿರ್ಬೇಕು. ಸೊ ನೋಡುವ ಗೈಸ್. ಸೊ ಯೋರ್ ಟೈಮ್ ಸ್ಟಾರ್ಟ್ ನೌ. ಗೋ 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 ಗೋ. ಒಂದರಲ್ಲೇ ಸಾಕಾಗ್ತದೆ. ಹೇಗೆ ಐ ಥಿಂಕ್ ತಿನ್ನೋದಾಗಿಂತ ಅಷ್ಟು ದೊಡ್ಡಿಲ್ಲ ನನಗೆ. ಒಂದು ಸ್ಲೈಸ್ ಆಯ್ತು, ಎರಡು ಆಯ್ತಾ? ಹಂಗೆ ಡೂಯೇಬಲ್ ಅಂತ ಅನಿಸ್ತಾ ಉಂಟು. ಅಣ್ಣ ಅಂತ ಅನಿಸ್ತದೆ. ವಾಟ್ ಇಸ್ ದ ಸ್ಟೇಟಸ್? ಟೇಸ್ಟ್ ಹೇಗುಂಟು? I'll give you the update. ಸೊ ಇವನ್ ಗೈಸ್ ಆಲ್ರೆಡಿ ಥರ್ಡ್ ಸ್ಲೈಸ್ ಖಾಲಿ ಮಾಡ್ತಾ ಬಂದಿದ್ದಾನೆ. ಸೊ ಇದು ಸ್ಟೇಟಸ್ ನೋಡಿದಾಗೆ. ಸೊ ಅಣ್ಣ ಖಾಲಿ ಮಾಡ್ತಾ ಅನ್ನಿಸ್ತಾ ಉಂಟು. ಟೈಮ್ 23 ಮಿನಿಟ್ಸ್ ಉಂಟು ಗೈಸ್. ಸೊ ಐ ಥಿಂಕ್ ಹೊಟ್ಟೆ ಒಂದೇ ಇರೋದಲ್ಲ. ಅಲ್ಲ ಆದ್ರೆ ಸೀತ ಆಲ್ಮೋಸ್ಟ್ ಇಷ್ಟು ಖಾಲಿ ಇದೆ. ಆಲ್ಮೋಸ್ಟ್ ನನಗೆ ಮುಕ್ಕಾಲಲ್ಲ, ಒಂದು ಒನ್ ಥರ್ಡ್ ಒಂದು ಥರ್ಡ್ ಖಾಲಿ ಆಗಿದೆ. ಸೊ ಸ್ಟಿಲ್ ಗೋಯಿಂಗ್ ಸ್ಟ್ರಾಂಗ್ ಅಂತ ಅನ್ನಿಸ್ತಾ ಉಂಟು. ಇದೆಲ್ಲ ನೋಡಿ ಸೈಡಲ್ಲಿ ನಾನು ಬಿಟ್ಟಿದ್ದಾನೆ. ಪರವಾಗಿಲ್ಲ ಬಿಡಿ, ಪರವಾಗಿಲ್ಲ. ಒಂದು ತಿಂದರೆ ಅರ್ಧ ಖಾಲಿ ಆಗ್ತದೆ. ಓ ಒಟ್ಟು 12 ಎಂಟಿದ ಒಂದು ತಿಂದರೆ ಹಾಫ್ ಖಾಲಿ ಆಗ್ತದೆ. ಟೈಮ್ ನೋಡಿ ಗೈಸ್, ಟೈಮ್ ಇನ್ನೂ ಸಹ 22 ನಿಮಿಷ ಉಂಟು. ಐ ಥಿಂಕ್ ಐ ಆಮ್ ಗೋನಾ ಪೇ ಟುಡೇ ಗೈಸ್. ಗಾಡಿ ಸ್ವಲ್ಪ ಸ್ಲೋ ಆಗಿದೆ. ಏನನ್ನ ಸ್ಲೋ ಆಯಿತು? ನಾನು ತಿಂದೆ, ತುಂಬ ಕಷ್ಟ ಆಯಿತು. ಫುಲ್ 4 ತಿನ್ಬೇಕಾದ್ರೆ ಫುಲ್ ಎನರ್ಜಿ ಸಿಗಲ್ಲ. 4ನೇ ಸೈಡ್ ತುಂಬ ಸ್ಲೋ ಹೋಗ್ತಾ ಉಂಟು. ಇದು ಎಲ್ಲ ಹಾಫ್ ಓಕೆ, ಬಟ್ ಸ್ಟಿಲ್ ಕರೆಕ್ಟ್ಲಿ ಹಾಫ್ ಆಯಿತು. ಆ್ಯಂಡ್ ಟೈಮ್ ಕರೆಂಟ್ಲಿ 16 ನಿಮಿಷ ಇರೋದು. ಸೊ ಎಕ್ಸಾಕ್ಟ್ಲಿ ಹಾಫ್, ಎಕ್ಸಾಕ್ಟ್ಲಿ ಎಲ್ಲ ಸ್ವಲ್ಪ ಆಚೆ ಈಚೆ. ಮುಗಿಸಿದ್ರೆ ಇನ್ನು 3 ಉಳ್ಳು. ಲೆಟ್ಸ್ ಗೋ. ಸೊ ಗೈಸ್ ಇನ್ನು ಅರೌಂಡ್ 9 minutes 42 seconds ಉಂಟು. ಸೊ ಓನ್ಲಿ 3 ಸ್ಲೈಸಸ್ ಆರ್ ಲೆಫ್ಟ್. ನಾನು ಮಾಡ್ಬೋದು, ಸ್ವಲ್ಪ ಪುಷ್ ಮಾಡಿದರೆ ಮಾಡ್ಬೋದು ಅನಿಸ್ತದೆ. ಎಂತ ಅನಿಸ್ತದೆ ನನಗೆ? ಆಗೋದಿಲ್ಲವಾ? ಎಷ್ಟು ತಿನ್ಬೋದು ಇನ್ನೊಂದು ಪ್ರಕಾರ? ಒಂದು ತಿನ್ಬೋದು ಅಷ್ಟೇ. ಅಷ್ಟೇಯಾ? ವಚನ್ ಪಾಪ ಕೇಳ್ತಿದ್ದಲ್ಲ. ಅದಕ್ಕೋಸ್ಕರ ತಿಂತಿಲ್ವ ನೀನು? ಸೊ ನನಗೆ ಸಹ ಆಗೋದಿಲ್ಲ ಅಂತ ಅನಿಸ್ತದೆ. ಬಿಕಾಸ್ ಟೈಮ್ ಸಹ ಜಾಸ್ತಿ ಇಲ್ಲ. ಟೈಮ್ ಉಂಟು 9 minutes ಅಲ್ಲಿ 3 ತಿನ್ಲಿಕ್ಕೆ ಆಗೋದಿಲ್ಲ. ಸೊ ಇಷ್ಟು ದಿನ ತಿನ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಇದನ್ನು ಕಂಪ್ಲೀಟ್ ಮಾಡ್ತಾ ನೋಡೋ. ಆರ್ ರೆಡಿ ಟು ಪೇ? ನೋಡು ಬಂದಾದ್ಮೇಲೆ ನನ್ನ ಥರ ಖುಷಿ ಆಗ್ತಾ ಉಂಟು, ಒಂದು ಕಡೆ ಬೇಜಾರಾಗ್ತಾ ಉಂಟು. ಸೊ ನೋಡ 6 ನಿಮಿಷ ಇರೋದು, ಏನೋ 3 ನಿಮಿಷ ಕುತ್ಕೊಂಡಿದ್ದಾನೆ. ಎಂತ ತಿನ್ನೋ ಪ್ಲ್ಯಾನ್ ಇಲ್ಲದ? ನಾನು ಯಾರು? ಎಂತ ಎಂತ ಆಗ್ತಾ ಉಂಟು? ಆಗ್ತಿಲ್ಲವ? ಕಣ್ಣು ಮಯ 3 ನಿಮಿಷ ಇದಕ್ಕೆ ಕುತ್ಕೊಂಡಿದ್ದಾನೆ ಗೈಸ್, ತಿಂತವೆಲ್ಲ ಅಷ್ಟೇ ಉಂಟು. ಇನ್ನು ಸಹ ಆಗ ಅಪ್ಡೇಟ್ ಕೊಟ್ಟಾಗೆ 3 ಸ್ಲೈಸೇ ಉಂಟು ಇನ್ನು ಸಹ. ಸ್ಟಾರ್ಟ್ ಅಟ್ಲೀಸ್ಟ್ ಇದೊಂದು ಸ್ಲೈಸಲ್ಲಿ ಕಂಪ್ಲೀಟ್ ಮಾಡು. ಆಗೋದಿಲ್ಲ. ಆಗೋದಿಲ್ಲ, ಆಗೋದಿಲ್ಲ. ಫೋರ್ಸ್ ಮಾಡ್ಲಿಕ್ಕೆ ಬೇಡ, ನಾಳೆ ಆಫೀಸ್ ಹೋಗ್ಬೇಕು. ಕರೆಕ್ಟ್ ನಿಮಗೆ ಆಗುತ್ತಾರೆ ಮಾಡ್ತೀನಿ, ಸುಮ್ಮನೆ ಸ್ಕಿಪ್ ಮಾಡಬೇಡ. ಸೊ ಗೈಸ್ ನೈಸ್ ಚಾಲೆಂಜ್. ನನ್ನ ಪ್ರಕಾರ ಬೇರೆಯವರಿಗೆ ಮಾಡ್ಬೋದು, ಈಸಿ ಕಂಪ್ಲೀಟ್ ಮಾಡ್ಬೋದು. ನಾನೇನು ಅಷ್ಟು ತಿನ್ನುವನಲ್ಲ.
ನಾನು 6 ಕಂಪ್ಲೀಟ್ ಮಾಡಿ ಸರಿ 7 ಇಲ್ಲಿ? 5 6 7 8 5 ಕಂಪ್ಲೀಟ್ ಮಾಡಿದ್ದೇನೆ. ಸೊ 3 ಪೀಸ್ ಒಂದೊಂದು ಫೋರ್ಸ್ ಮಾಡೋದು ಮಾಡ್ಲಿಕ್ಕೆ ಆಗ್ತದೆ, ಬಟ್ ಬೇಡ ನನಗೆ ನಾಳೆ ಆಫೀಸ್ ಉಂಟು. ಅದು ನನಗೆ ಸ್ವಲ್ಪ ಹೆಲ್ತ್ ಸಹ ಪ್ರಾಬ್ಲಮ್ ಉಂಟು, ಶೀತ ಉಂಟು, ತಿನ್ನಲಿಕ್ಕೆ ಸಹ ಆಗೋದಿಲ್ಲ. ಇಬ್ಬರು ಬಂದರೆ ಆರಾಮ್ಸೆ ನಿಮಗೆ ಕರೆಕ್ಟ್ ಆಗ್ತದಲ್ಲ. ವಚನ ಮತ್ತೆ ಬಂದಿದ್ದರೆ ಆ್ಯಕ್ಚುಲಿ ಅವರಿಬ್ಬರು ಕರೆಕ್ಟ್ ಆಗ್ತದೆ. ಈಸಿ ಆಗ್ತದೆ. ನಾನು ಅರ್ಧಕ್ಕಿಂತ ಜಾಸ್ತಿ ತಿಂದಿಯಲ್ಲ, ಸೊ ತೊಂದರೆ. ಸೊ ಅರ್ಧಕ್ಕಿಂತ ಜಾಸ್ತಿ ಫುಲ್ ಸ್ಪೀಡಲ್ಲಿ ಹೋಯಿತು. 5th ಸ್ಲೈಸ್ ತುಂಬ ಕಷ್ಟ ಹೋಯಿತು. ಸೊ ಬಟ್ ವೆಲ್ ಡನ್, ಒಳ್ಳೆ ಪರವಾಗಿಲ್ಲ. ನನಗೆ ಯಾರು ಒಂದು ಸ್ಲೈಸ ಖಾಲಿ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಬಟ್ ಎನಿವೇಸ್ ಯು ಹ್ಯಾವ್ ಟು ಪೇ ದ ಬಿಲ್ ನಾವು. ಐ ವಾಂಟ್ ಗೈಸ್, ಬಟ್ ಒಳ್ಳೆ ಮಾಡಿಲ್ಲ. ಸ್ವಲ್ಪ ಬೆಟರ್ ಮಾಡ್ಬೋದಿತ್ತು, ಅಟ್ಲೀಸ್ಟ್ ಇನ್ನೊಂದು ತಿನ್ಬೋದಿತ್ತು ಅಂತ ಅನಿಸ್ತದೆ. ಬಟ್ ಅದರ್ವೈಸ್ ನೀವು ಹುಷಾರು, ಶೀತ ಇರಿದ್ರೆ ಆ್ಯಕ್ಚುಲಿ 6 ಕಂಪ್ಲೀಟ್ ಆಗ್ತದೆ ಅನಿಸ್ತಿತ್ತು ನನಗೆ. ಒಂದು ಮ್ಯಾಥ್ಸ್ ಹುಷಾರಿದ್ದು ಒಂದು ಕಂಪ್ಲೀಟ್ ಆಗೋದಿಲ್ಲ. ಯಾರಿಗೆ ಸಾಗೋದಿಲ್ಲ. ನಾವು ಈಗ ನಾರ್ಮಲ್ ಅವ್ನು ಆ್ಯಕ್ಚುಲಿ ಪೂರ್ಣ ಇರ್ಬೇಕಾದ್ರೆ ರಾತ್ರಿ ಊಟ ಮಾಡೋದಿಲ್ಲ. ಸೊ ಅದು ಅಭ್ಯಾಸ ಬಿಟ್ಟು ಹೋಗಿದೆ, ಮೇ ಬಿ ಅಷ್ಟೇ. ಬಟ್ ಯಾ ಗುಡ್ ಚಾಲೆಂಜ್. ಓಕೆ, ಅವ್ನು ಬಿಲ್ ಪೇ ಮಾಡ್ತಾನೆ. ಬೈ ಗೈಸ್. ಸೊ ಗೈಸ್, ಉಳ್ದ ಸ್ಲೈಸ್ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು? ವಚನ್ ಸಹ ಇಲ್ಲ, ಉಳ್ದ ಸ್ಲೈಸ್ ಎಲ್ಲ ಇತ್ತಲ್ಲ. ಸೊ ವಚನ್ ಸಹ ಬಂದಿರ್ಲಿಲ್ಲ. ಸೊ ವಚನಿಗೋಸ್ಕರ ನಾನು ತಿನ್ಲಿಲ್ಲ. ಸೊ ವಚನಿಗೆ ನಾವು ಪ್ಯಾಕ್ ಮಾಡೋದಿದ್ದೇವೆ. ಸೊ ವಚನ್ ಒಂದು ರಿಯಾಕ್ಷನ್ ನೋಡೋದು. ಇಂಥ ತಂಗಿ ಮತ್ತೆ ಅಣ್ಣವರು ಸಿಗ್ತಾರೆ ಅಲ್ಲ, ಹೇಳಿ ಯಾವ ಜನ್ಮದಲ್ಲಿ ಅವನು ತುಂಬಾ ಪುಣ್ಯ ಮಾಡಿದ್ದಾನೆ. ಇಲ್ಲರೇ ಚಾನ್ಸ್ ಇಲ್ಲ ನಾರ್ಮಲ್ ಜನರಿಗೆ. ಹೌದೌದು, ಅಷ್ಟು ದೊಡ್ಡದುಂಟು. ಮತ್ತೆ ಗೈಸ್ ಒಂದು ಅಣ್ಣ ಹೇಳ ಅವರ ಬಗ್ಗೆ, ಕಲ್ಲ ಬಗ್ಗೆ. ಸೊ ಗೈಸ್ ತುಂಬಾ ಫ್ರೆಂಡ್ಲಿ ಇದ್ರು. ಯಾರು ಓನರ್ ಹೆಸರೆಂತ ಅದ್ರದ್ದು? ವಾನರ್ ಅಲ್ಲ, ಹೆಸರೆಂತದ ಶಾಪ್ ಇದು? ಲಾಪಿನೋ ಪಿಜ್ಜಾ. ತುಂಬಾ ಇಲ್ಲ ಇಲ್ಲೇ ಸಿಟಿ ಬಸ್ ಸ್ಟ್ಯಾಂಡ್. ತುಂಬಾ ಒಳ್ಳೆ ಇದ್ರು. ಸೊ ಮತ್ತೆ ಪೀಸಸ್ ಆಕ್ಚುಲಿ ಒಳ್ಳೆ ಇತ್ತು, ಟೇಸ್ಟ್ ಸೂಪರ್ ಉಂಟು. ನಾವು ವೆಜ್ ಪನೀರ್ ಬಟರ್ ಮಸಾಲ ಮತ್ತೆ ಪೆರಿ ತಗೊಂಡಿದ್ದು. ಸೂಪರ್ ಟೇಸ್ಟ್ ಅಂತೂ ಒಳ್ಳೆ ಉಂಟು. ಅಂದ್ರೆ ನಮ್ಗೆ ಅವನಿಗೆ ತಿನ್ಲಿಕ್ಕೆ ಆಗ್ಲಿಲ್ಲ, ಬಿಟ್ರೆ ಅಷ್ಟು ತಿನ್ಬೇಕಾದ್ರೆ ತುಂಬಾ ಖುಷಿ ಆಯ್ತು. ಈ ವಚನ್ ಎಕ್ಸ್ಪ್ರೆಷನ್ ನಾನ್ ತಿನ್ಲಿಲ್ಲ, ಅವನಿಗೆ ಚಾಲೆಂಜ್ ಕೊಟ್ಟದ್ದು. ನೀನ್ ಪಿಜ್ಜಾವೇ ತಿನ್ಲಿಲ್ಲ? ಯಾಕಂತ ಚಾಲೆಂಜ್ ಕೊಟ್ಟದ್ದು ಅವನಿಗೆ. ನಾನು ತಿಂದೆ ಯಾವುದು, ಮ್ಯಾಕ್ ಅಂಡ್ ಚೀಸ್. ನಾನು ಅದೇ ನಂಗೆ ಬೇಡ ದೋಮ, ದೋಮನನ್ನು ನಮ್ಮ ಯೂಟ್ಯೂಬ್ ವಿಡಿಯೋಗೆ ಸ್ವಾಗತ. ಹಾಯ್ ಮಾಡಿ ದೋಮ, ಹಾಯ್. ಸೊ ಈಗ ದೋಮ ಮತ್ತು ವಚನ್ ತಿಂತಾರೆ. 3 ಸ್ಲೈಸ್. ಆಯ್ತಾಯ್ತು, ಎಷ್ಟು ಬೇಕಷ್ಟೇ ದೋಮ. ಹೇಗೆ ದೋಮ? ಒಳ್ಳೆ ಉಂಟು, ಟೇಸ್ಟ್ ಒಳ್ಳೆ ಉಂಟು. ನೀನ್ ಬೇರೆ ಹಿಡಿಯಬೇಕಲ್ಲ. ಒಳ್ಳೆ ಉಂಟಾ ಸರ್? ಹೆವಿ ಆಗ್ತದೆ. ಅಂದ್ರೆ ಆನಿಯನ್ ಎಲ್ಲ ಪನ್ನೀರ್ ಸಿಕ್ಕಿದಾಗ ಫುಲ್ ಆಗ್ತದೆ ಹೊಟ್ಟೆ. ಹೇಗಿತ್ತು ವಚನ್? ಅಲ್ಲ, ಇದು ತಿಂದ್ರೆ ಮತ್ತೆ ಹೊಟ್ಟೆ ಫುಲ್ ಆಗೋದೇನು? ನಾನಲ್ಲಿ ವರ್ಕೌಟ್ ಮಾಡೋದು ನೋಡಿ ಫ್ರೆಂಡ್ಸ್. ವಾಟ್ ಇಸ್ ಚೀಟೆ ಇರ್ಬೇಕಲ್ಲ. ಮಗಳು ಸಿಗ್ತಾಳ ಅಲ್ಲ, ಅದೇ ಹೇಳಿ ಜನರೇ, ಯಾಕೆ ಜನರೇ ಬನ್ನಿ ಜನರೇ, ಬನ್ನಿ. ಸೊ ನಾವು ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಅವರಿಗೆ ಚಾಲೆಂಜ್ ಮಾಡ್ತಿದ್ದೇವೆ. ಯಾರಿಗಾದ್ರೂ 8 ಪೀಸ್ ಕಂಪ್ಲೀಟ್. ಇದು ಇದು ಮಾನ್ಸ್ಟರ್ ಪಿಜ್ಜಾ ಅಲ್ಲ, ಇದಕ್ಕಿಂತ 24 ಇಂಚ್ ಇದಕ್ಕಿಂತ ದೊಡ್ಡದು ಬರ್ತದೆ. ಸೊ ಅದು ಯಾರಾದ್ರೂ ಕಂಪ್ಲೀಟ್ ಮಾಡ್ತಾರ ನೋಡಿ. ಇದು ಅದಕ್ಕಿಂತ ಒಂದು ಸೈಜ್ ಸಣ್ಣದು. ಯಾರು ಕಂಪ್ಲೀಟ್ ಮಾಡಿ ನಮ್ಮನ್ನು ಟ್ಯಾಗ್ ಮಾಡ್ತೀರಾ ಅವರಿಗೆ ಇನ್ನೊಂದು ಪಿಜ್ಜಾ ನಾವು ಕಳಿಸ್ತೇವೆ ಮನೆಗೆ, ಹೋಮ್ ಡೆಲಿವರಿ. 30 ಮಿನಿಟ್ಸ್ ಎಲ್ಲ ಬೇಡ. ಸೊ ಅದಕ್ಕೋಸ್ಕರ ಸೊ ಚಾಲೆಂಜ್ ಎಂತ ಅಂತ ಹೇಳಿದ್ರೆ 30 ಮಿನಿಟ್ಸ್ ಅಲ್ಲಿ ಒಬ್ಬರೇ, ಇಬ್ರಿಲ್ಲ, ಒಬ್ಬರೇ ಫುಲ್ ಪಿಜ್ಜಾ, ಮಾನ್ಸ್ಟರ್ ಪಿಜ್ಜಾ ಕಂಪ್ಲೀಟ್ ಮಾಡಬೇಕು. ಅವ್ರು ಕಂಪ್ಲೀಟ್ ಮಾಡಿದ್ರೆ ನಮ್ಮ ಸೈಡ್ ಇಂದ, ಗೋ ವಿತ್ ದ ಫ್ಲೋ ಸೈಡ್ ಇಂದ ಸೇಮ್ ಇನ್ನೊಂದು ಮಾನ್ಸ್ಟರ್ ಪಿಜ್ಜಾ ಫ್ರೀ ಬರ್ತದೆ ನಿಮ್ಗೆ ಮನೆಗೆ. ಅದೇ ದಿನ ಅದು ನೆಕ್ಸ್ಟ್ ದಿನ, ಬಟ್ ನಿಮ್ಗೆ ಡೆಫಿನೆಟ್ಲಿ ನಿಮ್ಮ ಅಡ್ರೆಸ್ಗೆ ಬರ್ತದೆ.